ಬಂತು. ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ. ಏನು ಮಾಡೋದಪ್ಪ. ಇವಾಗ ನಮ್ಮ ಅಮ್ಮನೂ ಯಾಕೆ ನನ್ನ ಮಾತಾಡ್ಸೋಕೆ ಬರಲೇ ಇಲ್ಲ, ಮಾತಾಡಿಸ್ಲೂ ಇಲ್ಲ. ನಾನೇ ಹೋಗ್ತೀನಿ ನಮ್ಮ ಅಮ್ಮನ ನಾನೇ ಮಾತಾಡಿಸ್ತೀನಿ. ಅದೆಲ್ಲ ಏನಂಬುತ್ತೆ. ನನ್ನ ಮಾತಾಡ್ಸೋಕೆ ಬರಲೇ ಇಲ್ಲ. ಏನೋ ಯಾಕೋ ನಮ್ಮ ಅಮ್ಮ ಒಂಥರ ಸೈಲೆಂಟ್ ಆದಂಗೆ ಆಗ್ಬಿಡ್ತು. ಏನೋ ಬೈಲೂ ಇಲ್ಲ, ಏನೂ ಇಲ್ಲ. ಯಾಕೋ ಒಂಥರ ಆಗ್ಬಿಟ್ಟೈತೆ. ಹೋಗಿ ಮಾತಾಡಿಸ್ತೀನಿ. ಸಮರ್ಥಂತೂ ನನಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟ. ತುಂಬ ಬೇಜಾರಾಗ್ತೈತೆ. ಬಾಯಿಗೆ ಬಂದಂಗೆ ಬೈದಿದ್ದಕ್ಕೆ. ಅಯ್ಯಪ್ಪ ದೇವ್ರೆ, ಹೆಂಗೆ ಬೈದ್ಬಿಟ್ಟ. ನೆನೆಸ್ಕೊಬಿಟ್ರೆ ಒಂಥರ ಹಂಗಂತೂ ಅಯ್ಯಪ್ಪ ಹೆಂಗೆ ಬೈದ್ಬಿಟ್ಟ ಸಮರ್ಥ. ಆ ರೀತಿ ಯಾವತ್ತೂ ಮಾತಾಡಿರಲಿಲ್ಲ. ಹಿಂಗೆ ಮಾತಾಡ್ದ ಅನ್ನಿಸ್ತೈತೆ. ಅಯ್ಯಪ್ಪ ದೇವ್ರೆ, ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ನನಗಂತೂ. ಅವರೂ ಇವಾಗ ಮುಂಚ್ಕೊಂಡ್ರು. ನಮ್ಮ ಅತ್ತೆನೂ ಬರ್ದಂಗಾಯ್ತು. ಇವಾಗ ನಮ್ಮ ಅಮ್ಮನೂ ಬರಲಿಲ್ಲ ಅಂದ್ರೆ ಹೆಂಗೆ. ನಮ್ಮ ಅಮ್ಮನ ಮಾತಾಡಿಸ್ತೀನಿ. ನಮ್ಮ ಅಮ್ಮನೂ ಮಾತಾಡ್ಸಲ್ಲ. ಅಮ್ಮನೂ ಬಂದಿಲ್ಲ ನನ್ನ. ಅಯ್ಯೋ, ಎಲ್ಲರೂ ದೂರ ಆದರೂ ನನ್ನಿಂದ. ನೋಡ ಋತು ಅಕ್ಕ ಹೋಗ್ತೈತೆ, ಮಾತಾಡಿಸ್ಲೇ ಇಲ್ಲ ನನ್ನ. ಹಂಗೆ ಹೋಗ್ತೈತೆ, ಮಾತಾಡ್ಸಲ್ಲ ನನ್ನ ಋತು ಅಕ್ಕ. ನಾನು ಮಾತಾಡ್ಸಲ್ಲ. ಯಾಕೋ ಏನೋ ಅವರೆಲ್ಲೋ ಹೋಗ್ತಾ ಇದ್ದಾರೆ ಅರ್ಜೆಂಟಲ್ಲಿ. ಏನಕ್ಕೆ ನಾನು ಮಾತಾಡ್ಸೋಣ? ಅವ್ರದ್ದೇನು ಕೆಲಸನೋ ಏನೋ ಬಿಡು, ಹೋಗ್ತಾ ಇದ್ದಾರೆ. ನಮ್ಮ ಅಮ್ಮನ ಮಾತಾಡಿಸ್ತೀನಿ ಸುಮ್ಮನೆ ಹೋಗಿ. ಏನು ಕಲಮ್ಮ ಹಿಂಗೆ ಕುಕ್ಕೊಂಡಿದ್ಯಾ? ಕೂಕಂಡೆ ಕಣಕ್ಕ. ಎಲ್ಲ ಕೆಲಸ ಆದ್ಮೇಲೆ ಈಗ ಸುಮ್ಮನೆ ಸ್ವಲ್ಪ ಹೊತ್ತು ಕೂಕಂತೀನಿ. ಯಾತ ತಲೆಗೆ ಹಚ್ಕೊಳಕ್ಕೆ ಹೋಗಲ್ಲ. ಸುಮ್ಮನೆ ಹಿಂಗೆ ಕೂಕೊಂಡು ನೆಮ್ಮದಿಗೆ ಇರ್ತೀನಿ. ಬೆಳಗ್ಗೆಯಿಂದ ಸಾಕಾಗುತ್ತೆ. ಒಟ್ಟುನು ದನ ಕರುಗಳೆಲ್ಲ ಕಟ್ಟಾಕಿ ಇವಾಗ ಹೋಗ್ಬೇಕಿನ್ನೇನು ಟೈಮ್ ಆಯಿತು. ತಿರ್ಗಾಲೆ 4:45 ಗಂಟೆಗೆ ಆಲೇನೆ ಎಲ್ಲ ನಾನು ಹಾಲು ಕರಿಬೇಕು. ಹೋಗಿ ಹೋಗೋಣ ಅಂತ ಕೂಕೊಂಡು ಸ್ವಲ್ಪ ಹೊತ್ತು ನೆಮ್ಮದಿಗೆ ಬದುಕಿದ್ದೇನೆ. ಹೇಳು, ಒಂದು ಅರ್ಧ ಗಂಟೆ ಕೂಕೊಂಡು ಸುಧಾರಿಸ್ಕೋಬೇಕು. ಬದುಕೆ ಅಮ್ಮ ಯಾವಾಗಲೂ ಇರ್ತವೆ. ಯೋಟನ ಮಾಡಮ್ಮ. ಇದ್ದಿದ್ದೇನೆ ಒಂದು ಅರ್ಧ ಗಂಟೆ ಕೂಕೊಂಡು ಸಮಾಧಾನ ಮಾಡ್ಕೋಬೇಕಂಗೆ. ಕೂಕಬೇಕು. ಹೇಳು, ಒಂದು ಅರ್ಧ ಗಂಟೆ ಕೂಕಬೇಕಂಗೆ. ಒಂದು ಅರ್ಧ ಗಂಟೆ ಉಳ್ಟ್ಕೊಂಬೋದು. ಒಂದು ಅರ್ಧ ಗಂಟೆ ಹಂಗೆ ಇವಾಗಿನ ಆರೋಗ್ಯ ನಾವು ಸುಧಾರಿಸ್ಕೋಬೇಕು. ಎಲ್ಲ ಕೆಲಸನೂ ಮಾಡಬೇಕು. ಒಂದು ಅರ್ಧ ಗಂಟೆ ಸುಧಾರಿಸ್ಕೋಬೇಕು. ಅಮ್ಮ ಅಮ್ಮ ಅಮ್ಮನೂ ಇಲ್ಲ, ಯಾರೂ ಇಲ್ಲ. ಹೋಗ್ತಾ ಇರು ಅಮ್ಮ. ಅಮ್ಮ ಅಮ್ಮ ನೆಮ್ಮದಿಯಾಗ ಇದ್ದೀವಿ ಎಂಬದ್ರೊಳಗಾಗಿನ ಯಾವುದಾದ್ರೂ ಒಂದು ಬತ್ತವ ಕಣ ಯಾಕ. ಯಾವುದಾದ್ರೂ ಒಂದು ದೇವರಮ್ಮನು ಕೊಟ್ಬಿಡ್ತಾನೆ ಅಲ್ಲೇನೆ. ಬಿಡತ್ತತ್ತ ನೆಮ್ಮದಿಯಾಗಿದ್ದೀವಿ. ಯಾತು ತಂದ್ರಿಲ್ಲ ನಮಗೆ ಅಂತ ಹೇಳಿ ನಾವೊಂದು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇದ್ರೊಳಗಾಗಿನ ಯಾವುದಾದ್ರೂ ಒಂದು ಮೇಲೆ ಮನೆಯ ಮೇಲೆ ಯಾವುದಾದ್ರೂ ಒಂದು ಸಮಸ್ಯೆ ಬಂದೇ ಬರ್ತವೆ. ಬೋಗ್ತಾವಮ್ಮ ಮನೆಯ ಮೇಲೆ. ಯಾವುದಾದ್ರೂ ಒಂದು ಕಷ್ಟ ಸುಖ ಎಲ್ಲ ಇದ್ದಿದ್ದೇನೆ. ಬಿಡು, ನೀನು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂತೀಯ? ಟೆನ್ಷನ್ ಮಾಡ್ಕೋಬೇಡ. ಆರಾಮಾಗಿ ಇರು. ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಿನ್ನ ಪಾಡಿಗೆ ನೀನು ಸುಮ್ಮನೆ ನಿನ್ನ ಬದುಕೇನೋ ಬಾಳೆನೋ ಮಾಡ್ಕೊಂಡಿರಮ್ಮ ಅಷ್ಟೇ. ಇನ್ನೇನು ಮನೆಯ ಮೇಲೆ ಎಲ್ಲರ ಮನೆಯಾಗೂ ಇದ್ದಾವೇನೆ ಟೆನ್ಷನ್. ಯಾಕಮ್ಮ ನಾನು ಮಾತಾಡ್ಸಲ್ಲ? ನೀವು ಆವಾಗಿಂದ ಮಾತಾಡ್ಸಿದ್ರು ನಾವು ಬೇರೆ ಮನೆ ಮಾಡ್ಕೊಂಡು ಹೋದಾಗಿಂದಲೂ ಹೆಂಗಿದ್ಯಮ್ಮ ಅಂತ ಮಾತಾಡ್ಸೋಕೆ ಬಂದಿಲ್ಲ, ಮಾತಾಡ್ಸಿಲ್ಲ, ಏನಿಲ್ಲ. ಅವತ್ತು ಹೇಳೋಗಿದ್ದೀನಿ ಬತ್ನಿ ಅಂತ ಹೇಳಿದ್ದು ನೀನು ಬರಲಿಲ್ಲ, ಏನಿಲ್ಲ. ಅವರು ಬರಲಿಲ್ಲ. ಗೊತ್ತೇ ಯಾಕೆ ಬರೋಣ? ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ರೆ ನಾನು ನಿನ್ನ ಮಾತಿಗೆ ಬೆಲೆ ಕೊಟ್ಟು ಬತ್ತಿದ್ವಿ. ನಮ್ಮ ಮಾತಿಗೆ ನೀನು ಬೆಲೆ ಕೊಡಲಿಲ್ಲ ಅಂದರೆ ಯಾಕೆ ಬರ್ಬೇಕು ಹೇಳು? ಯಾಕೆ ಬರೋಣ? ಯಾಕೋ ನಾವು ಏನಕ್ಕೆ ಬಂದಲ್ಲ, ಏನು ನಮಗೆ ಮರ್ಯಾದೆ ಐತಿ ಅಂತ ಬರೋಣ? ನಮ್ಮ ಮರ್ಯಾದೆ ಕಳೆದಲ್ಲ ನೀನು. ಅಷ್ಟೇನೆ. ಇವಾಗೆಲ್ಲ ಏನು ಅಂತ ಊರಾಗೆ ಎಲ್ಲ ನನ್ನ ಮರ್ಯಾದೆ ಕಳೆದಿದ್ಮೇಲೆ ಇನ್ಯಾಕೆ ನಾನು ಮಾತಾಡ್ಬೇಕು? ಸುಮ್ಮನೆ ಇಲ್ಲಿಂದ ಹೋಗು. ನೀನು ನನ್ನ ಪರೀಕ್ಷೆ ಮಾಡಬೇಡ. ನಿನ್ನ ಪಾಡಿಗೆ ನೀನು ಇರಮ್ಮ. ನೀನು ಒಪ್ಪದ ಅಂತೆ ನೀನು ಐದ್ಯ ತಾನೆ ಬೇರೆ ಮನೆ ಮಾಡ್ಕೊಂಡು ಗಂಡನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಐದ್ಯ ತಾನೆ. ನೀನು ಕೇಳ್ತಿದ್ದೆ ತಾನೆ ಸಮರ್ಥ ಬೇರೆ ಇರೋಣ ಬೇರೆ ಇರೋಣ ಬೇರೆ ಇರೋಣ ಅಂತ ಕೇಳ್ತಿದ್ದೆ ತಾನೆ. ಇವಾಗ ಹಂಗೆ ಐತಲ್ಲ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರು. ಇವಾಗೇನು ಯಾರನ್ನ ನೀನು ಬಂದು ಏನಾನ ಬಾರಮ್ಮ ನೀನು ಅಂತೇಳಿ ಏನಾನ ಕಾರೋದ್ರೆ ಏನಾನ ಮಾತಾಡ್ಸಿರಿ, ಏನಾನ ಮಾತಾಡಿದ್ರೆ ಮಾತಾಡಬೇಕು. ನನಗೆ ಇಷ್ಟ ಇಲ್ಲ, ನಾನು ಬರೋಲ್ಲ. ಅಷ್ಟೇ. ನಿಮ್ಮ ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ಕರಿಬೇಕಾದ್ರೆ ಬತ್ತೀನಿ. ನಾವು ಬರೋಲ್ಲ ನನಗೆ. ಅವ್ರನ್ನ ನೋಡ್ಕೊಂಬದಲೆ ಅವ್ರಿಗೆ ಇದು ಮಾಡ್ದಲೇನೆ ನಮ್ಗೆ ಅವತ್ತು ಏನು ನನಗೂ ಇಷ್ಟ ಆಗಲಿಲ್ಲ. ಏನೋ ಬಿಡತ್ತ, ಅವರೆಲ್ಲ ಓದ್ತೇವ್ರಿ. ಅವ್ರ ಮಾಮನೆ ಹಂಗೆ ಹೇಳಿದ್ಮೇಲೆ ನಾನು ಇನ್ಯಾಕೆ ಹೇಳೋಣ ಅಂತ ಸುಮ್ಮನಾಗಿದ್ದೀನಿ. ಏನು ಅವ್ರು ಬಯಸ್ತ್ರಾಗಕ್ಕೆ ಬಿಡತ್ತ ಅಂತ ಸುಮ್ಮನಾಗ್ಯಾವ್ರಿ. ಅವ್ರು ರಾಮಾಯಣ ಮಾಡೋರಾಗಿದ್ರೆ ಬಾರಿ ಬೋಳಿ ಮುಂಡೆ ಸುಮ್ಮನಲ್ಲಿರು ಅಂತ ಹೇಳಿ ಸರಿಯಾಗಿ ಹೋಗ್ತಿದ್ರೆ ಗೊತ್ತಾಗೋದು. ಅವ್ರೇನೋ ಪಾಪ ಇಂಥ ಗಲಾಟೆ ಗದ್ದಲ್ದಾರಲ್ಲ, ಏನಿಲ್ಲ. ಪಾಪ ಒಳ್ಳೆಯವರು ಅಂತ ಹೇಳಿ ಅದಕ್ಕೆ ಸುಮ್ಮನಾಗ್ಯವ್ರಿ. ಬೇರೆ ಯಾರನಾಗಿದ್ರೆ ಸುಮ್ಮನೆ ಆಗ್ತಿರ್ಲಿಲ್ಲ. ಅವ್ರೇನೋ ಒಳ್ಳೆಯರಾಗತ್ತೆ ಸುಮ್ಮನಾಗ್ಯವ್ರಿ. ಅದೇ ಮತ್ತೆ ಅವ್ರೇನ ನೀವು ಜೋರದಾರಾಗಿದ್ರೆ ಆಗ್ತಿರ್ಲಿಲ್ಲ ಕಣಮ್ಮ. ಸುಮ್ಮನೆ ಇವಾಗ ಐದಿ ತಾನೆ. ಸುಮ್ಮನೆ ನಿಮ್ಗೆ ಯಾರು ಸಮಸ್ಯೆನೂ ಬೇಡ. ನಿಮ್ಮ ಗಂಡನ ಕರ್ಕೊಂಡು ನೀನು ಬೇರೆ ಅಂದಮೇಲೆ ನಾನು ನೆಮ್ಮದಿಯಾಗಿ ಇರ್ತೀನಿ. ಬೇರೆ ಇದ್ರೆ ನೆಮ್ಮದಿಯಾಗಿ ಇರ್ತೀನಿ ಅಂದಲ್ಲ, ನೆಮ್ಮದಿಯಾಗಿ ಇರೋಗು. ನಿಜವಾಗ್ಲಿ ಬೇರೆ ಬಂದಾಗಿಂದಲೇ ನನಗೊಂಥರ ನೆಮ್ಮದಿ ಇಲ್ದಂಗೆ ಆಗೈತೆ. ಸಮರ್ಥ ಯಾಕನ ನನಗೆ ಮೇಲೆ ಎಗರಾಡ್ತಾ ಇದ್ದಾರೆ. ನೀನು ಎಲ್ಲರಿಂದಲೂ ನಾನು ದೂರ ಮಾಡ್ತಾ ಇದೆಯಾ, ಹಿಂಗೆ ಹಿಂಗೆ ಅಂತ ಯಾವುದಾದ್ರೂ ಒಂದು ನೆಪ ಮಾಡ್ಕೊಂಡು ಸುಮ್ಮನೆ ಜಗಳ ಮಾಡ್ತಾ ಇದ್ದಾರೆ. ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟೈತೆ ಕಣಮ್ಮ ನನಗಂತೂ. ಮನೆಗೆ ಹೋದಾಗಿಂದಲೂ ಬೇರೆ ಮನೆ ಮಾಡ್ಕೊಂಡು ಹೋದಾಗಿಂದಲೂ ನೆಮ್ಮದಿ ಇಲ್ಲ. ಅವರು ನಮ್ಮ ಅತ್ತೆಯರು ಯಾರೋ ಮಾತಾಡಿಸ್ದಂಗಾದ್ರು ಅದಕ್ಕೆ ಬೇಜಾರಾದಂಗೆ ಆಗೈತಿ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಹೋಗತ್ತ ನನಗಂತೂ ಏನು ಮಾಡಬೇಕು ಏನೋ ಒಂದು ತೋಚ್ತಾ ಇಲ್ಲ ಕಣಮ್ಮ. ಪ್ಲೀಸ್ ಕಣಮ್ಮ. ಅಮ್ಮ
ನೀನು ಮಾತಾಡ್ಸ್ಕೊಂಡು ಬರ್ತಾ ಹೋಗ್ತಾ ಚೆನ್ನಾಗಿರಮ್ಮ. ನೀನು ಬಂದರೆ ಸಾಕು, ನಾನು ಇನ್ನೇನು ಯಾರನ್ನೂ ಕೇಳಲ್ಲ. ಬರ್ತಾ ಹೋಗ್ತಾ ಇರಮ್ಮ. ನೀನು ಮಾತಾಡ್ಸಿಲ್ಲ ಏನಿಲ್ಲ, ನಾನು ನೋಡೋಕ್ಕೂ ಬಂದಿಲ್ಲ. ಅಂತ ಎಲ್ಲಿ ಮನೆ ಮಾಡಿವ್ರಿ ಏನು ಅಂತೇಳಿ ಮಾತಾಡ್ಸೋಕೆ ಕೂಡ ಬಂದಿಲ್ಲಲ್ಲಮ್ಮ. ಅಯ್ಯೋ ಇನ್ಯಾಕೆ ಬರೋಣ ಹೋಗವು, ತಲೆ ತಿನ್ನಬೇಡ ನೀನು. ನಮ್ಮ ಪಾಡಿಗೆ ನಾವು ಬದುಕೇನೋ ಬಾಳೆನೋ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀವಿ. ನೀನು ಬೇರೆ ಇದೆಯಾ ತಾನೆ, ಸುಮ್ಮನೆ ನೆಮ್ಮದಿಯಾಗಿರೋ ಹೋಗು. ಯಾರು ಬಂದ್ರೇನು, ಯಾರು ಬಿಟ್ರೇನು, ಯಾರು ಮಾತಾಡ್ಸಿರೇನು, ಯಾರು ನಿನ್ನ ಮಾತಾಡ್ಸಿರತ್ತೆ ಏನಾಗಬೇಕಾಗೈತಿ ಇವಾಗ. ನಿನ್ನ ಪಾಡಿಗೆ ನೀನು ಇರೋದು ಕಲಿ ಅಷ್ಟೇನೆ. ಯಾರೇನು ನಿನ್ನೇನು ಇವತ್ತು ಮಾತಾಡ್ಸಮ್ಮ ಬಾರಮ್ಮ ಅಂತೇಳಿ ನಿನ್ನೇನು ಹೇಳಿಲ್ಲ. ಹೋಗಿ ನಿನ್ನ ಪಾಡಿಗೆ ನೀನು ಇರು. ಯಾರು ಏನು ಅಂಬಲ್ಲ, ನಿನ್ನ ಪಾಡಿಗೆ ನೀನಿದ್ರೆ. ಅಲ್ಲ ಇವಾಗ ನೀನು ಮಾತಾಡಿಸ್ಲಿಲ್ಲ ಅಂದರೆ ನನಗೊಂಥರ ಬೇಜಾರಾಗುತ್ತೆ. ಯಾಕಪ್ಪ ನಮ್ಮಮ್ಮ ಮಾತಾಡಿಸ್ಲಿಲ್ಲ ಅಂತ ಹೇಳಿ ಬೇಜಾರಾದಂಗೆ ಆಗುತ್ತೆ. ಅದಕ್ಕಾಗಿನ ನಾನು ಹೇಳ್ತಾ ಇರೋದು, ಬೇಜಾರಾಗುತ್ತೆ ಕಣಮ್ಮ ಅಂತ ಹೇಳಿ ಅದಕ್ಕೆ ಹೇಳ್ತಿರೋದು. ನೀನು ಮಾತಾಡಿಸ್ಲಿಲ್ವಲ್ಲ ಅದಕ್ಕೆ. ಅಮ್ಮ ಯಾಕಪ್ಪ ಮಾತಾಡಿಸ್ಲಿಲ್ಲ ಅಂತೇಳಿ ನನಗೊಂಥರ ಬೇಜಾರು ಅಂದರೆ ಬೇಜಾರಾಗ್ತೈತೆ. ನೀನು ನಂಗೆ ಬೇಜಾರು ಮಾಡಿಸಿದೀಯ. ಯಾರು ಹೇಳಿದ್ರು ಬುದ್ಧಿ ಬರ್ದಂಗೆ ನಾನು ಬೈದಿದ್ನಮ್ಮ ನಿನ್ನ. ಹೆಂಗೆ ಬೈದಿದ್ನ ಹೇಳು, ಅರ್ಥ ಮಾಡ್ಕೊಂಡು ಹೋಗಮ್ಮ ಅಂತೇಳಿ ನಾನು ಬಾಯಿಗೆ ಬಂದಂಗೆ ಬೈದಿದ್ನಮ್ಮ. ಯಾರು ಹೇಳಿದ್ರು ನಿನಗೆ ಅರ್ಥವಾಗ್ದಿಲ್ಲದ ಏನು ಮಾಡ. ಎಲ್ಲರೂ ದೂರ ಆದಾಗಲೇ ಮತ್ತು ಗೊತ್ತಾಗೋದು. ನಮ್ಮ ಶಿಲ್ಪಿನ ಹಿಂಗೆ ಆಡ್ತಿದ್ದು, ಯಾರ ಬೆಲೆನೂ ಯಾರು ಬೇಡ ಅಂಬ ಹಂಗೆ ಆಡ್ತಿದ್ಲು ಅವಳು. ಸಮರ್ಥ ಹೆಂಗೆ ಸಿಟ್ಟಾಗ್ತಾ ಇದ್ದಾರೆ ಗೊತ್ತೇ ಇವಾಗ. ಒಂದಿಷ್ಟಿಷ್ಟಕ್ಕೂ ಹೆಂಗೆ ಸಿಟ್ಟು ಮಾಡ್ಕೊಂಡು ಬೆಳಗ್ಗೆನೆ ನೀನು ನನಗೆ ಹಾಲು ಕಾಸು ಕೊಟ್ಟಿಲ್ಲ, ಇಷ್ಟೊತ್ತಿನ ತಕ ಮನ್ಕೊಂಡಿದ್ಯಾ ಅಂತೇಳಿ ಹಂಗೆ ಹೊಡ್ದ. ಬೇರೆ ಇದ್ರೆ ಅವ್ರಿಗೂ ಹಂಗೇನೆ ನಯ ಭಯ ಇಲ್ದಂಗೆ ಆಗುತ್ತೆ. ಬೇರೆ ಇದ್ರೆ ಅವ್ರಿಗೂ ಹಂಗೆ ಮತ್ತು ಆಗೋದು, ಅವ್ರಿಗೂ ಹಂಗೆ ಅನ್ಸೋದು. ಅವ್ರಿಗೂ ನಯ ಭಯ ಇರಲ್ಲ. ಅಲ್ಲಿದ್ದರೆ ನಮ್ಮ ಅಪ್ಪ ನಮ್ಮಮ್ಮ ಏನಂತಾರೆ, ಅಲ್ಲಿ ನಮ್ಮ ಅಜ್ಜಿ ತಾತ ಎಲ್ಲರನ್ನೂ ನೋಡ್ತಾರೆ, ಅಕ್ಕಪಕ್ಕಗಳವ್ರನ್ನೂ ಎಲ್ಲಾನು. ಇಲ್ಲೇನು ಬಿಡು, ಏನು ಯಾರು ಇಲ್ಲ ಅಮ್ಮಂಗೆ ಮಾಡ್ತಾನೆ. ನಾವು ಅಕ್ಕಿ ಬಡ್ಕೊಂಡಿದ್ದು ಬೇಡ ಕಣಮ್ಮ. ಎಲ್ಲರೂ ಮನೆಯಾಗೆ ಏನೋ ದೊಡ್ಡರು ಇರಬೇಕು, ಹಿರಿಯರಿದ್ದರೆ ಏನೋ ಒಂದು ಮಾತಾಡಿ ಬಿಡ್ರೆ ಹೋಗ್ರಿ ಅಂತೇಳಿ ಬೈತಾರೆ. ಹಿರಿಯರು ಇರಬೇಕು ಅಂತ ನಾನು ಅತ್ತೆ ಹೇಳಿರೋ ಕೇಳ್ದಿಲ್ದ ನಿನ್ನೇನು ಮಾಡೋಕ್ಕಾಗುತ್ತೆ. ನಾವೇನ ಹೇಳೋಕ್ಕಾಗುತ್ತೆ, ಏನೋ ನಂಬಕ್ಕಾಗುತ್ತೆ ನಿನ್ನ? ಏನು ನಂಬಕ್ಕಾಗಲ್ಲ. ಹೇಳಿರು ಕೇಳ್ದಿಲ್ದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ಅದಕ್ಕೆ ಬಡ್ಕೊಂಡಿದ್ದು ನಾನು. ಬೇಡ ಕಣೆ ಬೇಡ ಬೇಡ ಅಂತೇಳಿ ಬಡ್ಕೊಂಡಿದ್ದು. ಕೇಳ್ದಿಲ್ದಣ್ಣ. ನಾವು ಯೋಟು ಹೇಳಿರು ಕೇಳಲಿಲ್ವಲ್ಲ ನೀನು, ಯೋಟು ಹೇಳಿದ್ರು ಕೇಳಲಿಲ್ಲ. ಮತ್ತು ನಾಯ ಭಯ ಇಲ್ದಂಗೆ ಆಗೈತೆ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಒದಿಯೋದು ಬಡಿಯೋದು ಹೇಳೋದು ಹೊರ್ಸಾಡೋದು ಎಲ್ಲ ಮಾಡ್ತಾಯಿದ್ದಾನೆ. ಅಲ್ಲಾಗಿದ್ರೆ ನಮ್ಮ ಅಪ್ಪ ಏನಂಬುತ್ತೆ, ನಮ್ಮ ಅಮ್ಮ ಏನಂಬುತ್ತೆ ಅಂತ ಅವ್ರ ಅಪ್ಪಗಂತೂ ಹೆದರಿಕೆ ಮಾಡೋದು. ಅವ್ರ ಅಪ್ಪಗಂತೂ ಸಖತ್ತು ಹೆದರಿಕೆ ಮಾಡೋದು. ಅವ್ರ ಅಮ್ಮ ತಗೊಂಡು ಇನ್ನೂ ಮಾತಾಡ್ತಾರೆ. ಸಮರ್ಥ ಅವ್ರ ಅಪ್ಪಾಜಿಗಂತೂ ಭಾಳ ಹೆದರ್ಕೊಂಬರು. ಅವ್ರ ಅಪ್ಪಾಜಿಗಂತೂ ಹೆದರ್ಕೊಂಡು ಬೇಡ ಏನು ಮಾತಾಡ್ತಾನೆ ಇರಲಿಲ್ಲ. ನಾನೇ ಏನಾದರೂ ಸಿಟ್ಟಾದ್ರೂ ಈ ಬಿಡು 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 ಅಪ್ಪಾಜಿ ಐತಿ ಅಂತ ಹೇಳೋರು. ಅದಕ್ಕೆ ಮತ್ತು ಅವನ್ನೆಲ್ಲ ಬಿಟ್ಟು ಬಂದಿದ್ದಕ್ಕೆ ಇವಾಗ ನಯ ಭಯ ಇಲ್ದಂಗೆ ಆಗೈತೆ. ಇನ್ನು ನೋಡು, ನಯ ಭಯ ಇಲ್ದಂಗಾದ್ರೆ ಕೈಯಾಗ ₹1 ಉಳಿಸ್ಕೊಂಬಲ್ಲ. ಎಲ್ಲ ಹಾಳು ಮಾಡ್ತಾನೆ. ಎಲ್ಲ ಹಾಳು ಮಾಡಿಬಿಟ್ಟು ಆಮೇಲೆ ನೀನು ಕೂಲಿ ಹೋಗ್ಬೇಕಾಗುತ್ತೆ ನಿಜ. ಅಲ್ಲಿದ್ರೆ ಅಪ್ಪ ಅಮ್ಮ ಕೇಳ್ತಾರೆ, ಲೆಕ್ಕ ಕೇಳ್ತಾರೆ, ಬುಕ್ ಕೇಳ್ತಾರೆ. ಅವ್ರು ಮಾತಾಡ್ಸಲ್ಲ ಇನ್ಮೇಲಿಂದನ. ಅವ್ರು ಮಾತಾಡಿಸ್ದಂಗೆ ಆಗ್ತಾರೆ. ಅವ್ರು ಮಾತಾಡಿಸ್ದಂಗಾಗಿ ಇನ್ಮೇಲಿಂದನ ನೀನು ಸರಿಯಾಗಿ ತಟಂಬ್ತಾರೆ. ನೀನು ಸರಿಯಾಗಿ ಇದ್ದಿದ್ರೆ ಹಿಂಗೆ ಯಾಕಾಗದು. ಹೋಗು. ನಮ್ಮನೆ ಆತ ಕೇಳ್ಬೇಡ್ತಾ. ನಮ್ಮ ನೆಮ್ಮದಿಯಾಗಿದ್ದೀನಿ, ಹೋಗಿದ್ಯಾ ನೀನು ಅನ್ಕೊಂಡಂಗಿದ್ಯಾ, ನೀನು ಅನ್ಕೊಂಡಂಗಿರು ಅಷ್ಟೇ. ನಮ್ಮನೆ ಆತ ಕೇಳಬೇಡಿ ಹೇಳ್ಬೇಡ. ಸಮರ್ಥ ಅವ್ರ ಅಪ್ಪ ಅಮ್ಮ ಇದ್ದಿದ್ರೆ ಹೆಂಗಿರೋರು. ಏನು ಮಾಡ್ತೀಯ ಇಲ್ಲಿ ಆಮೇಲೆ ಹಂಗೆ ರೇಗಾಡ್ತಾ ಇದ್ದಾರೆ, ವರ್ಷಾಡ್ತಾ ಇದ್ದಾರೆ. ನಾನು ಯಾರಿಗೆ ಹೇಳೋಣ ಈ ನೋವು, ನಾನು ಯಾರ ಹತ್ರ ಹೇಳ್ಕೊಳ್ಳೋಣ ಅನ್ನಿಸ್ತೈತಿ. ಅಷ್ಟು ಬೇಜಾರಾಗ್ತೈತಿ. ಏನು ಮಾಡೋದು. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.